ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೇದ ವ್ಲಾಗ್ಸ್ ಇನ್ ಕನ್ನಡಕ್ಕೆ ಸ್ವಾಗತ. ಇವತ್ತಿನ ರೆಸಿಪಿ ಪಾಲಕ್ ಅಕ್ಕಿ ರೊಟ್ಟಿ ಹೇಗ್ ಮಾಡೋದು ತಿಳಿಸ್ಕೊಡ್ತೀನಿ, ಬನ್ನಿ ಫ್ರೆಂಡ್ಸ್. ಒಂದೇ ತರ ಅಕ್ಕಿ ರೊಟ್ಟಿ ತಿಂದು ಬೇಜಾರಾಗೈತಾ? ಹಾಗಾದ್ರೆ ಒಂದ್ಸಲ ಈ ರೀತಿನೂ ಕೂಡ ಟ್ರೈ ಮಾಡಿ ನೋಡಿ. ಮೊದಲಿಗೆ ಗ್ಯಾಸ್ ಸ್ಟವ್ನ ಆನ್ ಮಾಡ್ಕೊಂಡು ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆಗೆ ಸ್ವಲ್ಪ ನೀರನ್ನ ಹಾಕೊಂಡು ಅದಕ್ಕೆ ಪಾಲಕ್ ಸೊಪ್ಪನ್ನ ಹಾಕಿ ಒಂದು 5 ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ. ನಾನು ಪಾಲಕ್ ಸೊಪ್ಪನ್ನ ತುಂಬಾ ಬಳಸ್ತಾ ಇರ್ತೀನಿ. ಯಾಕೆ ಅಂದ್ರೆ ಪಾಲಕ್ ಸೊಪ್ಪು ನಮ್ಮ ದೇಹಕ್ಕೆ ಅಮೃತ ಅಂತ ಕೂಡ ಹೇಳ್ಬಹುದು. ಪಾಲಕ್ಕು ರಕ್ತ ಹೆಚ್ಚಿಸುತ್ತೆ ಮತ್ತೆ ಮೆಮೊರಿನೂ ಕೂಡ ವೃದ್ಧಿಸುತ್ತೆ. ಪಾಲಕ್ ಸೊಪ್ಪು ಬೆಂದ ನಂತರ 10 ನಿಮಿಷ ತಣ್ಣಗಾಗಲು ಬಿಟ್ಟು ಒಂದು ಮಿಕ್ಸಿ ಜಾರ್ನ ತಗೊಂಡು ಅದಕ್ಕೆ ಬೆಂದಂತ ಸೊಪ್ಪನ್ನ ಹಾಕಿ ರುಬ್ಬಿ ಎತ್ತಿಟ್ಕೊಳ್ತಾ ಇದ್ದೀನಿ. ಗ್ಯಾಸ್ ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ 2 ಕಪ್ ನೀರ್ನ ಹಾಕೊಳ್ತಾ ಇದ್ದೀನಿ. ನಾನು ಪಾಲಕ್ ಸೊಪ್ಪು ಬೇಯಿಸೋಕೆ ಹಾಕೊಂಡಂತ ನೀರ್ನೇ ಹಾಕೊಳ್ತಾ ಇದ್ದೀನಿ. ಯಾಕೆ ಅಂದ್ರೆ ಅದರಲ್ಲಿ ನಾವು ಪೋಷಕಾಂಶ ಇರುತ್ತೆ, ಅದರಿಂದ ಹಾಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ 2 ಟೇಬಲ್ ಸ್ಪೂನ್ ಎಣ್ಣೆನ ಹಾಕೊಳ್ತಾ ಇದ್ದೀನಿ. ಎಣ್ಣೆ ಹಾಕೊಳ್ಳೋದ್ರಿಂದ ರೊಟ್ಟಿ ತುಂಬಾ ಸಾಫ್ಟ್ ಆಗಿ ಮಿದುವಾಗಿ ಬರುತ್ತೆ ಅಂತ ಹೇಳಿ ನಾವು ರುಬ್ಬಿ ಎತ್ತಿಟ್ಕೊಂಡಂತ ಮಸಾಲೆನ ಹಾಕೊಳ್ತಾ ಇದ್ದೀನಿ. ಇದು 5 ನಿಮಿಷ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು. ಬೇಯಿಸಿದ ನಂತರ 1 ಕಪ್ ಅಕ್ಕಿ ಹಿಟ್ಟನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದೇ ತರ ಅಕ್ಕಿ ರೊಟ್ಟಿ ತಿಂದು ಬೇಜಾರಾಗಿರೋರು ಒಂದ್ಸಲ ಟ್ರೈ ಮಾಡಿ, ಮತ್ತೆ ಮತ್ತೆ ನೀವೇ ಮಾಡ್ತೀರಾ, ಮತ್ತೆ ಆರೋಗ್ಯವಾಗಿಯೂ ಇರುತ್ತೆ. ಅದರಿಂದ ಒಂದ್ಸಲ ಪಾಲಕ್ ಅಕ್ಕಿ ರೊಟ್ಟಿನ ಟ್ರೈ ಮಾಡಿ. ನೀವು ನೋಡ್ತಾ ಇರ್ಬೋದು, ಇದೇ ರೀತಿ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ಗಂಟಾಗಬಾರ್ದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಪ್ಲೇಟ್ನ ಮುಚ್ಚಿ ಸ್ಟವ್ ಮೇಲೆ ಒಂದು 5 ನಿಮಿಷ ಬಿಡಿ. ಈ ರೀತಿ ಬಿಡೋದ್ರಿಂದ ಹಿಟ್ಟು ಸ್ವಲ್ಪ ಅಳ್ಳುತ್ತೆ. ಕೈಗೆ ನೀರನ್ನ ಹಚ್ಕೊಂಡು ಹುಷಾರು, ಸ್ವಲ್ಪ ಬಿಸಿ ಇರುತ್ತೆ ನೋಡ್ಕೊಂಡ್ಬಿಟ್ಟು ಚೆನ್ನಾಗಿ ಮಿದ್ದಿಸ್ಕೊಳ್ಬೇಕು. ನಾವು ಎಷ್ಟು ಚೆನ್ನಾಗಿ ಮಿದ್ದಿಸ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಸಾಫ್ಟಾಗಿ ಅಕ್ಕಿ ರೊಟ್ಟಿ ಅನ್ನೋದು ಬರುತ್ತೆ. ಚೆನ್ನಾಗಿ ಮಿತ್ಕೊಂಡ ನಂತರ ಸಣ್ಣ ಸಣ್ಣದಾಗಿ ಉಂಡೆನ ಕಟ್ಕೋಬೇಕು. ಆ ಉಂಡೆ ತುಂಬ ಸಾಫ್ಟ್ ಆಗಿರಬೇಕು. ಯಾವುದೇ ಕಾರಣಕ್ಕೂ ಬಿರುಕು ಅನ್ನೋದು ಬಿಡಬಾರ್ದು. ಆ ಥರ ಬಿಟ್ಟರೆ ರೊಟ್ಟಿನೂ ಕೂಡ ಚೆನ್ನಾಗಿ ಬರಲ್ಲ. ನೀವು ನೋಡ್ತಿರ್ಬೋದು, ಉಂಡೆ ಕಟ್ಟಿ ಎತ್ತಿಟ್ಕೊಳ್ತಾ ಇದ್ದೀನಿ. ಇಲ್ಲಿ ಮೊದಲಿಗೆ ಒಂದು ಪೇಪರ್ನ ತಗೊಳ್ತಾ ಇದ್ದೀನಿ. ಆ ಪೇಪರ್ ಮೇಲೆ ಅಕ್ಕಿ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ. ಅಕ್ಕಿ ಹಿಟ್ಟನ್ನ ಹಾಕೊಂಡು ಈ ಅಕ್ಕಿ ರೊಟ್ಟಿನ ಲಟ್ಟಿಸ್ಕೊಳ್ತಾ ಇದ್ದೀನಿ ಲಟ್ಟಣಿಗೆಯಿಂದ. ನೋಡಿ ಪ್ಲೀಸ್, ನನ್ನ ವಿಡಿಯೋ ಸ್ವಲ್ಪನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಲಟ್ಟಿಸ್ಕೊಂಡ ನಂತರ ಸುತ್ತ ನಿಮಗೆ ಸೇಪ್ ಚೆನ್ನಾಗಿ ಬಂದಿಲ್ಲ ಅಂದ್ರೆ ಒಂದು ಪ್ಲೇಟ್ನ ತಕೊಂಡು ರೊಟ್ಟಿ ಮೇಲೆ ಇಟ್ಟು ಈ ತರ ಪ್ರೆಸ್ ಮಾಡಿ ಸುತ್ತ ಇರೋದನ್ನ ತೆಗ್ದಾಕಿದ್ರೆ ರೌಂಡ್ ಆಗಿರೋ ಅಕ್ಕಿ ರೊಟ್ಟಿ ರೆಡಿ ಆಗುತ್ತೆ. ಇದೇ ರೀತಿ ಒಂದು 5 ರೊಟ್ಟಿನ ಲಟ್ಟಿಸಿ ಎತ್ತಿಟ್ಕೊಳ್ತಾ ಇದ್ದೀನಿ. ಎತ್ತಿಟ್ಕೊಂಡ ನಂತರ ಒಂದು ತವಾನ ಇಟ್ಕೊಂಡು ತವಾ ಕಾದ ನಂತರ 1/4 ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಅದ್ರ ಮೇಲೆ ಅಕ್ಕಿ ರೊಟ್ಟಿನ ಹಾಕೊಳ್ತಾ ಇದ್ದೀನಿ. ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಎಲ್ಲ ಬೇಯಿಸ್ಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ. ಎತ್ತಿಟ್ಕೊಂಡ ನಂತರ ನಾನು ಈ ರೊಟ್ಟಿನ ಬೆಂಡೆಕಾಯಿ ಪಲ್ಯ ಜೊತೆ ಸರ್ವ್ ಮಾಡಿದೆ. ತುಂಬ ಸಾಫ್ಟಾಗಿ ಬಂದಿತ್ತು. ನೀವೇ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟ್ ಆಗಿದೆ ಅಂತ. ಅಷ್ಟೇ ಕಲರ್ಫುಲ್ ಆಗು ಕೂಡ ಕಾಣಿಸ್ತಿತ್ತು. ಒಂದ್ಸಲ ನೀವು ಕೂಡ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.